ಈಗ ಮಾನ್ಯ ಕೃಷ್ಣ ಬೈರೇಗೌಡರು ಸ್ಪಷ್ಟವಾಗಿ ಈ ಹಲವಾರು ವಿಚಾರಗಳ ಬಗ್ಗೆ, ಈ ಒಂದು ಹಗರಣದ ಬಗ್ಗೆ ನಿಮ್ಮ ಮುಂದೆ ಬೆಳಕನ್ನು ಚೆಲ್ಲಿದ್ದಾರೆ, ಸ್ಪಷ್ಟವಾಗಿ ಎಲ್ಲ ಹೇಳಿದ್ದಾರೆ. ನಾನು ಮಾನ್ಯ ಕುಮಾರಸ್ವಾಮಿ ಅವರಿಗೆ ಕೇಳೋದಕ್ಕೆ ಬಯಸ್ತೀನಿ. ಯಾಕಂದ್ರೆ ನೀವು ಬಹಳ ಈ ನಡುವೆ ಮಾತನಾಡ್ತಾ ಇದ್ದೀರಾ, ಏನು ದಾಖಲೆಗಳು ಇಲ್ಲದೇನೆ ಸುಳ್ಳು ಆರೋಪಗಳನ್ನ ನಮ್ಮ ಮುಖ್ಯಮಂತ್ರಿಗಳ ಮೇಲೆ ಮಾಡ್ತಾ ಇದ್ದಾರೆ. ಮೊನ್ನೆನೂ ಕೂಡ ಮುಖ್ಯಮಂತ್ರಿಯವರು ಒಂದು ದಲಿತರ ಸೈಟನ್ನ ಲಪ್ತಾಯಿಸಿದ್ದಾರೆ ಅಂತ ಹೇಳಿ ಅದನ್ನು ಕೂಡ ಸುಳ್ಳು ಮಾಹಿತಿಯನ್ನ ನೀವು ಜನರ ಮುಂದೆ ಇಟ್ಟಿದ್ದೀರಾ. ಅದಕ್ಕೆ ಸ್ಪಷ್ಟ ಉತ್ತರ ನಮ್ಮವ್ರು ಕೊಟ್ಟಾಗಿದೆ. ಅದಕ್ಕೆ ನಿಮ್ಮ ಪ್ರತಿ ಉತ್ತರ ಬರಲೇ ಇಲ್ಲ. ನಿಮ್ಮ ಸ್ವಭಾವ ಏನಂತ ಹೇಳಿದ್ರೆ ಹಿಟ್ ಅಂಡ್ ರನ್, ಯಾವಾಗಲೂ ಏನೋ ಹೇಳೋದು ಮತ್ತೆ ಹೋಗೋದು. ನಾನು ನಿಮಗೆ ಸ್ಪಷ್ಟವಾಗಿ ಕೆಲವು ಪ್ರಶ್ನೆಗಳು ಕೇಳ್ತೀವಿ, ಅದಕ್ಕೆ ಉತ್ತರ ಕೊಟ್ಟರೆ ಬಹುಶಃ ಜನರಿಗೆ ಇನ್ನೂ ಈ ವಿಚಾರದ ಬಗ್ಗೆ ತೀರ್ಮಾನ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಮಾನ್ಯ ಕೃಷ್ಣ ಬೈರೇಗೌಡರು ಹೇಳಿದಾಗೆ ಈ ಒಂದು ರಾಜಶೇಖರಯ್ಯ ಈ ಬೇನಾಮಿಯ ಒಂದು ಅರ್ಜಿ ಮೇಲೆ ನೀವು ಡಿನೋಟಿಫಿಕೇಶನ್ ಪ್ರಕ್ರಿಯೆನ ಪ್ರಾರಂಭ ಮಾಡಿದ್ದು ನಿಜನಾ ಸುಳ್ಳ? ಅದನ್ನ ನೀವು ಹೇಳಬೇಕು. ಯಾಕಂದ್ರೆ ಅವ್ರು ಹೇಳಿದ್ರು ಜಮೀನಿಗೆ ಸಂಬಂಧನೇ ಇಲ್ಲ, ಯಾವುದೋ ಒಂದು ಜಮೀನ್ ಬಗ್ಗೆ ಇವರು ಅರ್ಜಿ ಕೊಡ್ತಾನೆ, ಅದ್ರ ಮೇಲೆ ಪ್ರಕ್ರಿಯೆ ಪ್ರಾರಂಭ. ಅದು ನಿಜನಾ ಸುಳ್ಳ ಅಂತ ನೀವು ಹೇಳಬೇಕು ಕುಮಾರಸ್ವಾಮಿ ಅವರು. ಅದೇ ರೀತಿಯಾಗಿ ಇದು ಡಿನೋಟಿಫಿಕೇಶನ್ ಮಾಡಕ್ ಆಗೋದಿಲ್ಲ ಅಂತ ಎಲ್ಲ ಅಧಿಕಾರಿಗಳಿಗೆ ನೀವು ಹೇಳಿದ್ರು ಕೂಡ ನೀವು ಈ ಕಡತಗಳನ್ನ ಯಾಕೆ ನೀವು ಇದ್ರ ಹಿಂದೆ ನೀವು ಬಿದ್ದಿದ್ರಿ? ಕೊನೆಯ ದಿವಸವರೆಗೂ ನೀವು ಇದನ್ನ ಫಾಲೋ ಅಪ್ ಮಾಡ್ತಾ ಇದ್ರಿ. ಮುಖ್ಯಮಂತ್ರಿ ಸ್ಥಾನ ಹೋಗುವವರು ಯಾಕೆ ಮಾಡಿದ್ರಿ ನೀವು? ಮೂರನೇದು, ಈ ರಾಜಶೇಖರಯ್ಯ ಬೇನಾಮಿ ಅರ್ಜಿ ಮೇಲೆ ತಾವೇನು ಡಿನೋಟಿಫಿಕೇಶನ್ ಪ್ರಕ್ರಿಯೆ ಪ್ರಾರಂಭ ಮಾಡಿದ್ರಿ, ಅದ ನಂತರ 20 ದಿವಸದ ಒಳಗೆ ನಿಮ್ಮ ಶ್ರೀಮತಿಯವರ ತಾಯಿಯವರು GPA ಮಾಡ್ಕೊಂಡ್ರ ಆ ಒರಿಜಿನಲ್ ಲ್ಯಾಂಡ್ ಹೋಲ್ಡರ್ ಜೊತೆ, ರಾಜಶೇಖರಕ್ಕೆ ಸಂಬಂಧನೇ ಇಲ್ಲ, ಆ ಒರಿಜಿನಲ್ ಲ್ಯಾಂಡ್ ಹೋಲ್ಡರ್ ಜೊತೆ ನೀವು ಈ ಡಿನೋಟಿಫಿಕೇಶನ್ ಪ್ರಕ್ರಿಯೆಗೆ ಚಾಲನೆ ಕೊಟ್ಟಾಗ 20 ದಿವಸದ ಒಳಗೆ ಆ GPA ರಿಜಿಸ್ಟ್ರೇಷನ್ ಮಾಡ್ಕೊಳ್ತಾರೆ ಶ್ರೀಮತಿ ವಿಮಲಾ ಅವರು, ಶ್ರೀಮತಿ ಅನಿತಾ ಕುಮಾರಸ್ವಾಮಿ ಅವರ ತಾಯಿ. ಇದು ನಿಜನಾ ಸುಳ್ಳ ಅಂತ ಮಾನ್ಯ ಕುಮಾರಸ್ವಾಮಿ ಅವರು ನಿಮಗೆ ಈ ರಾಜ್ಯದ ಜನರಿಗೆ ಉತ್ತರ ಕೊಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಅದೇ ರೀತಿಯಾಗಿ ಯಡಿಯೂರಪ್ಪನವ್ರ ಸರ್ಕಾರ ಬಂದ ಮೇಲೆ ಈ ಡಿನೋಟಿಫಿಕೇಶನ್ ಅನ್ನು ಮಾಡಿಸ್ಕೊಂಡಿರ್ತಕ್ಕಂಥದ್ದು ನಿಜನಾ ಸುಳ್ಳ? ಎಲ್ಲ ಅಧಿಕಾರಿಗಳು ಸ್ಪಷ್ಟವಾಗಿ ಎಲ್ಲ ಇದು ಮಾಡಕ್ ಆಗೋದಿಲ್ಲ ಅಂತ ಹೇಳಿದ್ರು ಕೂಡ ನೀವು ಇದಕ್ಕೆ ಡಿನೋಟಿಫಿಕೇಶನ್ ಮಾಡಿಸ್ಕೊಂಡಿರ್ತಕ್ಕಂಥದ್ದು ನಿಜನಾ ಸುಳ್ಳ? ಈ ಒಂದು ಡಿನೋಟಿಫಿಕೇಶನ್ ಆದ ನಂತರ ಶ್ರೀಮತಿ ವಿಮಲಾ ಅವರು GPA ಹೋಲ್ಡರು, ಅವರ ಸುಪುತ್ರರಾದಂಥ ಶ್ರೀಮಾನ್ ಚೆನ್ನಪ್ಪನವರಿಗೆ ಮಾರಾಟ ಮಾಡಿರ್ತಕ್ಕಂಥದ್ದು ನಿಜನಾ ಸುಳ್ಳ? ಅದ್ರ ಬಗ್ಗೆನೂ ತಾವು ಸ್ಪಷ್ಟ ಮಾಹಿತಿ ಕೊಡಬೇಕು. ಡಿನೋಟಿಫಿಕೇಶನ್ ಆಗ್ತದೆ ಮಾನ್ಯ ಯಡಿಯೂರಪ್ಪನವ್ರ ಕೈಲಿ. ತದನಂತರ ಶ್ರೀಮತಿ ವಿಮಲಾ ಅವರು ಶ್ರೀ ಚೆನ್ನಪ್ಪನವರಿಗೆ 60 ಲಕ್ಷ ರೂಪಾಯಿಗೆ ಕ್ರಯ ಪತ್ರವನ್ನ ಮಾಡಿಸ್ತಾರೆ. ಅಂದ್ರೆ ಆ ಒರಿಜಿನಲ್ ಲ್ಯಾಂಡ್ ಹೋಲ್ಡರ್ಸ್ಗೆ 21 ಜನರಿಗೆ ಈ 1 ಎಕರೆ ಭೂಮಿ ಏನಿದೆ ಇದರ ಒಂದು ಬೆಲೆ 60 ಲಕ್ಷ ರೂಪಾಯಿಗೆ ಅದನ್ನ ಅವ್ರಿಗೆ ಕೊಡಿಸ್ತಾರೆ. ವಿಮಲಾ ಅವರು ಇಸ್ ದ ಇನ್ ಬಿಟ್ವೀನ್ ಪರ್ಸನ್, GPA ಹೋಲ್ಡರ್, ಕುಮಾರಸ್ವಾಮಿ ಅವರ ಅತ್ತೆ. ಇದು ನಿಜನಾ ಸುಳ್ಳ ಅಂತ ನಾವು ಹೇಳಬೇಕು ಮಾನ್ಯ ಕುಮಾರಸ್ವಾಮಿ ಅವರು. ಅದೇ ರೀತಿಯಾಗಿ ಯಡಿಯೂರಪ್ಪನವರು ಅವರು ಇದರಲ್ಲಿ ಶಾಮೀಲಾಗಿದ್ದಾರಲ್ಲ, ಅವರು ಯಾಕೆ ಎಲ್ಲ ಇಡೀ ಫೈಲಲ್ಲಿ ಇದರ ವಿರುದ್ಧ ಇದೆ, ಮಾಡಕ್ಕಾಗಲ್ಲ. ಅವರು ಯಾವುದೇ ಒಂದು ಯೋಚನೆ ಮಾಡ್ದೇನೆ ಅವರು ಒಂದು ಹೇಳಿದ್ದಾರೆ, ಇಲ್ಲಿ ಭೂ ಸ್ವಾಧೀನದಿಂದ ಕೈ ಬಿಡಲು ಆದೇಶಿಸಿದೆ. ಪ್ರಿನ್ಸಿಪಲ್ ಸೆಕ್ರೆಟರಿ ಹೇಳಿದರೆ ಆಗೋದಿಲ್ಲ, ಮಾಡಕ್ಕಾಗಲ್ಲ. ಯಾವ ಫೈಲ್ ನೋಟಿಂಗ್ಸ್ ಎಲ್ಲೂ ಕೂಡ ಇದಕ್ಕೆ ಮಾಡೋದಕ್ಕೆ ಅವಕಾಶ ಇದೆ ಅಂತ ಹೇಳೋದಿಲ್ಲ.
ಆದ್ರೆ ಒಂದೇ ಒಂದು ಲೈನ್ ನಲ್ಲಿ ಮಾನ್ಯ ಯಡಿಯೂರಪ್ಪನವರು ಭೂ ಸ್ವಾಧೀನದಿಂದ ಕೈ ಬಿಡಲು ಆದೇಶಿಸಿದೆ. ಯಾವ ರೀಸನ್ಸು ಇಲ್ಲ, ಯಾವ ಕಾನೂನು ಪ್ರಕಾರ ಮಾಡಕ್ಕಾಗತ್ತೆ ಅಂತ ಇಲ್ಲ, ಇದಕ್ಕೆ ಮಾಡೋದಕ್ಕೆ ಹೇಗೆ ಅವಕಾಶ ಇದೆ ಅಂತ ಹೇಳೋದಿಲ್ಲ. ಅದನ್ನ ಯಡಿಯೂರಪ್ಪನವರು ಸೈನ್ ಮಾಡಿದ್ರೆ ಈ ಡಾಕ್ಯುಮೆಂಟ್ ಇದೆ. ಯಡಿಯೂರಪ್ಪನವರು ನೀವು ಇದನ್ನ ಮಾಡಿಸಿರೋದು ನಿಜನ ಸುಳ್ಳ? ಮತ್ತು ಏನು ನಿಮ್ಮ ಒಳ ಒಪ್ಪಂದ? ಯಾಕಂದ್ರೆ ಹಿಗ್ಗಾಮುಗ್ಗ ನೀವು ಒಬ್ಬರ ಮೇಲೆ ಒಬ್ರು ಟೀಕೆ ಮಾಡ್ಕೊಂಡಿದ್ರಿ, ಟೀಕಾ ಪ್ರಹಾರ ಮಾಡ್ತಾ ಇದ್ರಿ. ಅದು ಈ ವಿಚಾರದಲ್ಲಿ ಎಲ್ಲಿಂದ ನಿಮಗೆ ಈ ಬಾಂಧವ್ಯ ಬಂತು? ಏನು ನಿಮ್ಮ ಒಂದು ಅಡ್ಜಸ್ಟ್ಮೆಂಟ್ ಏನು? ಅದ್ರ ಬಗ್ಗೆನೂ ಬೆಳಕನ್ನು ಚೆಲ್ಲಿ ನೀವು ಯಾವ ರೀತಿಯಾಗಿ ಇದಕ್ಕೆ ಮಾಡೋದಕ್ಕೆ ಅವಕಾಶ ಆಯ್ತು? 60 ಲಕ್ಷಕ್ಕೆ ನೀವು ತಗೊಂಡಿದ್ದೀರಾ ಮೊನ್ನೆ ಕುಮಾರಸ್ವಾಮಿ ಅವರೇ, ನಿಮ್ಮ ಚೆನ್ನಪ್ಪನವರು. ಅದರ ಇವತ್ತಿನ ಬೆಲೆ ಎಷ್ಟು ಗೊತ್ತಾ? 100 ಕೋಟಿಗಿಂತ ಹೆಚ್ಚು ಬೆಲೆ ಬಾಳುವ ಆಸ್ತಿ. ಗಂಗಾನಗರದಲ್ಲಿ 1 ಎಕರೆ 11 ಗುಂಟೆ ಅಲ್ಲ, 1 ಎಕರೆ 11 ಗುಂಟೆ ಅಂದ್ರೆ ಒಂದು 50,000 ಚದರಡಿ ಅಂತ ಲೆಕ್ಕ ಇಟ್ಕೊಂಡ್ರು ಕೂಡ ಅಲ್ಲೆಲ್ಲ ಈಗ ಇರುವಂತದ್ದು 20,000 per square foot ಇದೆ. ಸೊ 100 crores ಪ್ಲಸ್ ಪ್ರಾಪರ್ಟಿ, 60 lakhsಗೆ ನೀವು ಲಪ್ತಾಯಿಸಿದಿರಲ್ಲ. ಯಾರ ಪ್ರಾಪರ್ಟಿ ಇದು? ಸರ್ಕಾರದ ಪ್ರಾಪರ್ಟಿ, BDA ಪ್ರಾಪರ್ಟಿ. ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಾ? ನೀವು ಪಾದಯಾತ್ರೆ ಮಾಡಿದ್ರಿ ಬೆಂಗಳೂರಿನಿಂದ ಮೈಸೂರಿಗೆ, ನಮ್ಮ ಮುಖ್ಯಮಂತ್ರಿಯ ಮೇಲೆ ಆರೋಪಗಳು ಮಾಡಿಕೊಂಡು. ಆದ್ರೆ ಇಲ್ಲಿ ನಿಮ್ಮ ಸಿಗ್ನೇಚರ್ಸ್ ಇದೆ, ನೀವು ಫೈಲ್ ನೋಟಿಂಗ್ಸ್ ಇದೆ, ನೀವು ಮಾಡಿಸ್ಕೊಂಡಿದ್ದೀರಾ, ನೀವು GPA ಹೋಲ್ಡರ್ ಆಗ್ತೀರಾ, ನೀವೇ ಖರೀದಿ ಮಾಡಿದ್ದೀರಾ, ನಿಮ್ಮ ಹತ್ರನೇ ಲ್ಯಾಂಡ್ ಇದೆ. ಯಾವುದು ಡಿನೋಟಿಫೈ ಮಾಡಕ್ ಆಗದೆ ಇರತಕ್ಕಂಥ ಲ್ಯಾಂಡ್ ಅನ್ನ ಇವತ್ತು ನೀವು ಮತ್ತು ಯಡಿಯೂರಪ್ಪನವರು ಸೇರ್ಕೊಂಡು ಈ ಒಂದು ಲೂಟಿ ಮಾಡಿದ್ದೀರಲ್ಲ, ಇದರಲ್ಲಿ ಎಷ್ಟು ಶೇರ್ ಮಾಡ್ಕೊಂಡಿದ್ದೀರಾ ನೀವಿಬ್ರು ನಿಮ್ಮ ಮಧ್ಯದ, ಅದನ್ನು ಕೂಡ ಹೇಳ್ಬೇಕು. ಯಡಿಯೂರಪ್ಪನವ್ರಿಗೆ ಏನ್ ಪಾಲು, ಕುಮಾರಸ್ವಾಮಿ ಅವರಿಗೆ ಏನ್ ಪಾಲು, ಆ ಒಂದು ಮಾಹಿತಿಯನ್ನು ಕೂಡ ಹೊರಗೆ ಬರ್ಬೇಕು. ನಮ್ಮ ಆಗ್ರಹ ಇದು, ಇದ್ರ ಬಗ್ಗೆ ನಿಮ್ಮ ಸ್ಪಷ್ಟ ಉತ್ತರಗಳು ನಾವು ಬಯಸ್ತಾ ಇದ್ದೀವಿ ಮಾನ್ಯ ಕುಮಾರಸ್ವಾಮಿ ಅವರೇ, ಮಾನ್ಯ ಯಡಿಯೂರಪ್ಪನವರೇ. ಅದು ಒಂದ್ ಕಡೆ. ಎರಡನೇದು, ಲೋಕಾಯುಕ್ತ ಅವರು ಇದನ್ನು ತ್ವರಿತ ಗತಿಯಲ್ಲಿ ತಗೊಳ್ಬೇಕಾಗ್ತದೆ. ಯಾಕೆ ತಗೊಂಡಿಲ್ಲ ಅಂತ ಕೂಡ ನಮಗೆ ಒಂದು ರೀತಿ ಆತಂಕ ಕೂಡ ಇದೆ. ಯಾಕಂದ್ರೆ ಹೈಕೋರ್ಟ್ ಅವರು ಸ್ಪಷ್ಟವಾಗಿ ಯಡಿಯೂರಪ್ಪನವ್ರನ್ನ ಅವರ ಅರ್ಜಿನ ತಿರಸ್ಕಾರ ಮಾಡಿ 25,000 ರೂಪಾಯಿ ದಂಡವನ್ನ ಅವ್ರ ಮೇಲೆ ಹಾಕಿಸಿ ತನಿಖೆಯನ್ನ ಮಾಡೋದಕ್ಕೆ ಹೈಕೋರ್ಟ್ ಮುಕ್ತ ಅವಕಾಶ ಕೊಡ್ತು. 2021ನೇ ಇಸ್ವಿ 2021 ಹೈಕೋರ್ಟ್ ಆರ್ಡರ್ 2021. ಈಗ ಸುಮಾರು 3 ವರ್ಷ ಆಯ್ತು. 2021 ಅನ್ಕೊಂಡಿದ್ದೀನಿ, 21 ಅಲ್ಲ, 3 ವರ್ಷ ಆಗಿದೆ. ಯಾಕೆ ಈ ತನಿಖೆ ಮೂವ್ ಆಗ್ತಾ ಇಲ್ಲ? ಸೊ ನಾನು ಏನು ಅಸ್ಪರ್ಷನ್ ನಾನೇನು ಹಾಕ್ತಾ ಇಲ್ಲ, ಆದ್ರೆ ಲೋಕಾಯುಕ್ತರು ಇದನ್ನ ಬಹಳ ಗಂಭೀರವಾಗಿ ಪರಿಗಣಿಸಬೇಕು. ಯಾಕಂದ್ರೆ ಇದು ಓಪನ್ ಅಂಡ್ ಶಟ್ ಕೇಸ್. ನಮ್ಮ ಪ್ರಕಾರ ತನಿಖೆ ಆದ್ರೆ ಇವರಿಬ್ರು ಕೂಡ ಇದರಲ್ಲಿ ಸಿಕ್ಕಾಕೊಳ್ತಾರೆ. ಯಾಕಂದ್ರೆ ಡಾಕ್ಯುಮೆಂಟೇಶನ್ ಆ ತರ ಇದೆ. ಸೊ ಇವ್ರಿಗೇನಾದ್ರೂ ಮಾನ ಮರ್ಯಾದೆ ಏನಾದ್ರೂ ಇದ್ರೆ ನಮ್ಮ ಇಬ್ರು ಮಾಜಿ ಮುಖ್ಯಮಂತ್ರಿಗಳಿಗೆ ಇದಕ್ಕೆ ಉತ್ತರ ಕೊಡಕ್ ಆಗದೆ ಹೋದ್ರೆ, ನಾಳೆ ಉತ್ತರ ಕೊಟ್ಬಿಟ್ಟು ನೋಡಪ್ಪ ನಾವ್ ಈ ಕಾರಣಕ್ಕೋಸ್ಕರ ಈ ಡಿನೋಟಿಫೈ ಮಾಡುದು, ಈ ಕಾರಣಕ್ಕೋಸ್ಕರ ನನ್ನ ಬಾಮೈದ ತಗೊಂಡ, ಇದರಲ್ಲಿ ನಾನು ಈ ತರ ಈ ಒಂದು ಕಾರಣಕ್ಕೋಸ್ಕರ ಇದನ್ನ ಡಿನೋಟಿಫೈ ಮಾಡುದು, ಕಾನೂನಲ್ಲಿ ಈ ರೀತಿಯಾದಂತ ಅವಕಾಶ ಇದೆ ಅಂತ ಹೇಳ್ತಕ್ಕಂಥ ಒಂದು ಸಮಜಾಯಿಸನ್ನು ಕೊಟ್ರೆ ಓಕೆ. ಇಲ್ಲದೆ ಹೋದ್ರೆ ತಾವುಗಳಿಬ್ರು ಕೂಡ ಅವರು ಕೇಂದ್ರದ ಸ್ಥಾನದಿಂದ ರಾಜೀನಾಮೆ ಕೊಡಬೇಕು. ಮುಖ್ಯಮಂತ್ರಿಯವರು, ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಕೂಡ ಯಾವ್ಯಾವ ಪೋಸ್ಟ್ಗಳು ಕೂತ್ಕೊಂಡಿದ್ದಾರೆ ಅದರಿಂದ ರಾಜೀನಾಮೆ ಕೊಡ್ಲಿ ಅವರು. ಯಾಕಂದ್ರೆ ನೈತಿಕತೆ ಇವತ್ತು ನಮಗೆ ಪಾಠ ಹೇಳ್ತಾ ಇದ್ರು. ದಿವಸ ನಮ್ಮ ಮುಖ್ಯಮಂತ್ರಿ ಮೇಲೆ, ಮುಖ್ಯಮಂತ್ರಿಯ ಡಿನೋಟಿಫಿಕೇಶನ್ಗೂ ಸಂಬಂಧನೇ ಇಲ್ಲ. ಅದ್ರ ಬಗ್ಗೆ ನಾನು ಮತ್ತೆ ಮಾತಾಡಕ್ ಹೋಗಲ್ಲ, ಸಮಯ ವ್ಯರ್ಥ ಮಾಡೋದು ಬೇಡ. ಯಾಕಂದ್ರೆ ಎಲ್ಲ ಗೊತ್ತಿದೆ ನಿಮ್ಗೆ. ಅದರಿಂದ ಇದು ಹೆಂಗಂತ ಹೇಳಿದ್ರೆ, ಈ ಸುಳ್ಳು ಮೋಸ ಮಾಡೋರು ಅವ್ರಿಗೆ ಯಾವುದೇ ರೀತಿಯ ಅವ್ರಿಗೆ ನಾಚಿಕೆ ಏನಿರೋದಿಲ್ಲ. ಅವ್ರಿಗೇನಂತ ಹೇಳಿದ್ರೆ ಇದೇ ಅವ್ರ ಅಭ್ಯಾಸ. ಸುಳ್ಳಿನ ಸರ್ದಾರ ನಮ್ಮ ಕುಮಾರಸ್ವಾಮಿ ಅವರು. ಜನರನ್ನ ಯಾಮಾರಿಸಿ
ರಾಜ್ಯವನ್ನೇ ಯಾಮಾರಿಸುವಂತ ಶಕ್ತಿ ಅವ್ರಿಗಿದೆ. ಆದ್ರಿಂದ ಇವತ್ತು ಇದರ ಬಗ್ಗೆ ಸ್ಪಷ್ಟ ಉತ್ತರವನ್ನು ಬಯಸ್ತಾ ಇದ್ದೇವೆ. ಇಲ್ಲದೆ ಹೋದ್ರೆ ನೈತಿಕತೆ ನಿಮ್ಗೆ ಉತ್ತರ ಕೊಡಕ್ ಆಗದೆ ಹೋದ್ರೆ ಕೂಡಲೇ ನೀವು ರಾಜೀನಾಮೆ ಕೊಡಬೇಕು ಅಂತ ಆಗ್ರಹ ಮಾಡ್ತಾ ಇದ್ದೀನಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.